ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. 2024 ಜನವರಿ 22 ಈ ದಿನ ಕೋಟ್ಯಾಂತರ ಭಾರತೀಯರ ಪಾಲಿಗೆ ಒಂದು ಸಾಮಾನ್ಯವಾದ ದಿನವಾಗಿರಲಿಲ್ಲ. ಅಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಲೋಕಾರ್ಪಣೆಗೊಂಡ ಪವಿತ್ರ ದಿನ. ಈಗ ಅಯೋಧ್ಯೆಯ ಗುಡಿಯೊಳಗೆ ವಿರಾಜಮಾನರಾಗಿರುವ ಈ ಬಾಲರಾಮನ ಮೂರ್ತಿಯನ್ನು ಕೆತ್ತುವ ಪುಣ್ಯದ ಕಾರ್ಯ ಯಾರಿಂದ ಆಗಬೇಕು ಎಂಬ ಹುಡುಕಾಟ ಇಡೀ ದೇಶದಾದ್ಯಂತ ನಡೆದಾಗ 130 ಕೋಟಿಗೂ ಹೆಚ್ಚು ಭಾರತವಾಸಿಗಳಲ್ಲಿ ಈ ಪುಣ್ಯ ದೊರೆತದ್ದು ಹೆಮ್ಮೆಯ ಕನ್ನಡಿಗ ಮೈಸೂರು ಮೂಲದ ಶ್ರೀ ಅರುಣ್ ಯೋಗಿರಾಜ್ ಅವರನ್ನು. ಶ್ರೀ ಅರುಣ್ ಯೋಗಿರಾಜ್ ಅವರು ಜುಲೈ 15, 1983 ಮೈಸೂರಿನಲ್ಲಿ ಜನಿಸಿದರು. JSS ಬಾಲಜಗತ್ ಶಾಲೆಯಲ್ಲಿ ಶಾಲಾ ಶಿಕ್ಷಣ, ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ವಾಣಿಜ್ಯ ವಿಷಯದಲ್ಲಿ ಪದವಿ ಹಾಗೂ ವ್ಯವಹಾರ ನಿರ್ವಹಣಾ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಅರುಣ್ ಯೋಗಿರಾಜ್ ಅವರದ್ದು 5 ತಲೆಮಾರಿನ ಶಿಲ್ಪಿಗಳ ಕುಟುಂಬ. ಅರುಣ್ ಅವರ ತಂದೆ ಹಾಗೂ ತಾತನವರೂ ಕೂಡ ಸುಪ್ರಸಿದ್ಧ ಶಿಲ್ಪಿಗಳು. ಅರುಣ್ ಯೋಗಿರಾಜ್ ಅವರ ತಾತ ರಾಷ್ಟ್ರಪತಿಗಳಿಂದ ಶಿಲ್ಪಕಲೆಗೆ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಲ್ಪಿಗಳು. ಅರುಣ್ ಅವರ ತಂದೆ ಯೋಗಿರಾಜ್ ಅವರು ಕೂಡ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಲ್ಪಿಗಳಾಗಿದ್ದವರು. ಮನೆಯೇ ಮೊದಲ ಪಾಠಶಾಲೆ ಎಂಬ ಕನ್ನಡ ನಾಣ್ಣುಡಿಯಂತೆ ಶಿಲ್ಪಕಲೆಯ ಆಸಕ್ತಿ ಹಾಗೂ ಶಿಲ್ಪಕಲೆಯ ಪ್ರಥಮ ಪಾಠಗಳು ಅರುಣ್ ಯೋಗಿರಾಜ್ ಅವರಿಗೆ ದೊರೆತದ್ದೂ ಕೂಡ ಮನೆಯಿಂದಲೇ. ಅರುಣ್ ಅವರು ಪುಟ್ಟ ಬಾಲಕರಾಗಿದ್ದಾಗಲೇ ಇವರ ಮನೆಯ ಪಕ್ಕದಲ್ಲೇ ಇವರ ಕುಟುಂಬದವರು ಶಿಲ್ಪಕಲೆ ನಡೆಸುತ್ತಿದ್ದಂತಹ ಜಾಗ ಇದ್ದುದರಿಂದ ತಂದೆ ಹಾಗೂ ಕುಟುಂಬದ ಇತರೆ ಸದಸ್ಯರ ಕೈ ಚಳಕವನ್ನು ಕಾಣುತ್ತಿದ್ದರು. ಕಲ್ಲರಳಿ ಹೂವಾಗುವಂತೆ ಕಲ್ಲುಗಳು ವಿಧ ವಿಧ ರೂಪದ ಮೂರ್ತಿಗಳಾಗುವ ಬೆರಗನ್ನು ಬೆರಗಿನ ಕಣ್ಣುಗಳಿಂದಲೇ ನೋಡಿ ಶಿಲ್ಪಕಲೆಯ ಸೆಳೆತಕ್ಕೆ ಒಳಗಾದವರು ಶ್ರೀ ಅರುಣ್ ಅವರು. ಶಿಲ್ಪ ಕೆತ್ತನೆಯ ಸೂಕ್ಷ್ಮಗಳನ್ನು ಕರಗತ ಮಾಡಿಕೊಳ್ಳಲು ಅಕ್ಕಿ ಕಾಳಿನ ಮೇಲೆ ಮೂರ್ತಿಗಳನ್ನು ಕೆತ್ತುವ ಅಭ್ಯಾಸ ಮಾಡುತ್ತಾ 11ನೆಯ ವಯಸ್ಸಿನಲ್ಲೇ ಶಿಲ್ಪಕಲೆಯ ಅಭ್ಯಾಸಕ್ಕೆ ತೊಡಗಿಕೊಂಡರು. ಶ್ರೀ ಅರುಣ್ ಅವರ ಕೈ ಚಳಕದಲ್ಲಿ ಸಿದ್ಧವಾದ ಮೊದಲ ಮೂರ್ತಿ ಅಯ್ಯಪ್ಪ ಸ್ವಾಮಿಯದು. ಅದು ಅವರ 22ನೇ ವಯಸ್ಸಿನಲ್ಲಿ. ಇದು ನಮಗೆ ಮೊಕದ ಮಾರ್ಕಿಂಗ್ ಇದು ಕಣ್ಣು. ಅಲ್ಲಿಂದ ಇಲ್ಲಿಯವರೆಗೆ ಅಂದರೆ ಈ 20ಕ್ಕೂ ಹೆಚ್ಚು ವರ್ಷಗಳ ಅವಧಿಯಲ್ಲಿ ಶ್ರೀ ಅರುಣ್ ಅವರ ಕೈ ಚಳಕದಲ್ಲಿ 10,000ಕ್ಕೂ ಹೆಚ್ಚಿನ ಮೂರ್ತಿಗಳು ರೂಪ ಪಡೆದಿವೆ. ದೆಹಲಿಯ ಇಂಡಿಯಾ ಗೇಟ್ನಲ್ಲಿ ಸ್ಥಾಪಿಸಲಾಗಿರುವ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಅತಿ ಎತ್ತರದ ಪ್ರತಿಮೆ ನಮ್ಮ ಅರುಣ್ ಯೋಗಿರಾಜ್ ಅವರ ಕೈಯಿಂದ ಅರಳಿದ ಕಲಾಕೃತಿ. ತಾನೊಬ್ಬನೇ ಬೆಳೆಯುವುದು, ತಾನೊಬ್ಬನೇ ಗೆಲ್ಲುವುದು ಮಾತ್ರ ಗೆಲುವಲ್ಲ, ತನ್ನ ದಾರಿಯಲ್ಲಿ ಅನೇಕರನ್ನ ಕೈ ಹಿಡಿದು ನಡೆಸಿ ಬೆಳೆಸುವುದು ನಿಜವಾದ ಗೆಲುವು ಎಂಬ ಮಾತನ್ನು ನಂಬಿರುವ ಅರುಣ್ ಯೋಗಿರಾಜ್ ಅವರು ಸುಮಾರು 30 ಜನ ಶಿಲ್ಪಿಗಳ ತಂಡವನ್ನು ಕೈ ಹಿಡಿದು ಮುನ್ನಡೆಸುತ್ತಿದ್ದಾರೆ. ಇವರಲ್ಲಿ 5 ಜನ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಉಚಿತವಾದ ತರಬೇತಿ ಹಾಗೂ ಮಾರ್ಗದರ್ಶನ ಅರುಣ್ ಯೋಗಿರಾಜ್ ಅವರಿಂದ ದೊರೆಯುತ್ತಿದೆ. ಇದರ ಜೊತೆಗೆ ಇವರು ದೇವಾಲಯ ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂತ ತರಬೇತಿಯನ್ನು ಸಹ ತನ್ನ ವಿದ್ಯಾರ್ಥಿಗಳಿಗೆ ನೀಡುತ್ತಿದ್ದಾರೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳಿಗೆ ಶಿಲ್ಪಕಲೆಗೆ ಸಂಬಂಧಪಟ್ಟಂತ ಅನೇಕ ರೀತಿಯ ತರಬೇತಿಗಳನ್ನು ಶ್ರೀ ಅರುಣ್ ಯೋಗಿರಾಜ್ ಅವರು ನೀಡುತ್ತಿದ್ದಾರೆ. ಅರುಣ್ ಅವರ ಈ ಎಲ್ಲ ಚಟುವಟಿಕೆಗಳ ಮುಖ್ಯ ಉದ್ದೇಶ
ಮುಂದಿನ ತಲೆಮಾರಿನ ಹೊಸ ಶಿಲ್ಪಿಗಳನ್ನು ಈ ನಾಡಿಗೆ, ಭಾರತ ಖಂಡಕ್ಕೆ ಕೊಡುಗೆಯಾಗಿ ನೀಡುವುದು. ಅರುಣ್ ಯೋಗಿರಾಜ್ ಅವರದ್ದು ಸುಖಮಯ ದಾಂಪತ್ಯ. ಇವರ ಪತ್ನಿ ಶ್ರೀಮತಿ ವಿಜೇತಾ ಮೋಹನ್ ಅವರು. ಈ ದಂಪತಿಗೆ ಒಬ್ಬ ಪುತ್ರಿ, ಒಬ್ಬ ಪುತ್ರ ಇದ್ದಾರೆ. ರಾಜಸ್ಥಾನದ ಮಹಾರಾಜ ಗಂಗಾ ಸಿಂಗ್ ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್, ಕರ್ನಾಟಕ ರಾಜ್ಯ ಸರ್ಕಾರದಿಂದ 2025ರಲ್ಲಿ ಕುಶಲಕಲಾ ರಾಜ್ಯ ಪ್ರಶಸ್ತಿ, 2024ರಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಬೆಂಗಳೂರಿನ ಜೈನ್ ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್, ಉತ್ತರ ಪ್ರದೇಶದ ಮಥುರಾದ ಸಂಸ್ಕೃತ ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ವಿಶೇಷ ಸನ್ಮಾನ, ಇಂಗ್ಲೆಂಡ್ನ ಗ್ಲೋಬಲ್ ಬುಕ್ ಆಫ್ ಎಕ್ಸಲೆನ್ಸ್ ಇಂದ ಶ್ಲಾಘನೆ. ಹೀಗೆ ಅನೇಕ ಪ್ರಶಸ್ತಿ, ಪುರಸ್ಕಾರ, ಸನ್ಮಾನ, ಗೌರವಗಳು ನಮ್ಮ ಹೆಮ್ಮೆಯ ಕನ್ನಡಿಗ ಶ್ರೀ ಅರುಣ್ ಯೋಗಿರಾಜ್ ಅವರ ಕಾರ್ಯಕ್ಕೆ ದೊರೆತ ಗರಿಗಳು. ಭಾರತದ ಹೆಸರನ್ನ ಶಿಲ್ಪಕಲಾ ಲೋಕದಲ್ಲಿ ಇನ್ನೂ ಉತ್ತುಂಗಕ್ಕೇರಿಸಬೇಕು ಎಂಬ ಮಹದಾಸೆಯಿಂದ ದುಡಿಯುತ್ತಿರುವ ಅರುಣ್ ಯೋಗಿರಾಜ್ ಅವರ ತಂಡ ಹಾಗೂ ಕುಟುಂಬಕ್ಕೆ ನಮ್ಮ ನಲ್ಮೆಯ ಹಾರೈಕೆಗಳು.